ಅಲ್ಲಿ ಯಾರೋ ಪಾಪಿಗಳು ನನ್ನ ಕಿಡ್ನಾಪ್ ಮಾಡಿದ್ರು. ಹೌದಾ? ಆದ್ರೆ ನಾನು ಕಿಡ್ನಾಪ್ ಆದ್ಮೇಲೆ ಗೊತ್ತಾಯ್ತು ಅಮ್ಮ, ನನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಮ್ಮತ್ತೆ ಮಲ್ಲಿಕಾ ಅಂತ. ಚೈತ್ರ, ಮಲ್ಲಿಕಾ ಈ ಕೆಲಸ ಮಾಡಿಸಿದ್ಲ? ಹೌದಮ್ಮ, ಇದೆಲ್ಲ ಅವಳದೇ ಪ್ಲಾನು. ಇದನ್ನೆಲ್ಲ ನಿರಾಯಸವಾಗಿ ನಿವಾರಿಸ್ಕೋಬೇಕು ಅನ್ನೋದು ಅವಳ ಉದ್ದೇಶ ಆಗಿತ್ತು. ಬರೀ ಕಿಡ್ನಾಪ್ ಮಾಡಿಸೋದು ಅವಳ ಉದ್ದೇಶ ಆಗಿರ್ಲಿಲ್ಲ ಅಮ್ಮ, ನನ್ನನ್ನ ಮುಗಿಸ್ಬೇಕು ಅನ್ನೋದು ಅವಳು ಹುನ್ನಾರ ಆಗಿತ್ತು. ಹೌದಾ? ನನ್ನ ಕೊಲೆ ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿತ್ತು ಅಮ್ಮ. ನಾನು ಎಷ್ಟೇ ಬೇಡ್ಕೊಂಡ್ರು ನನ್ನನ್ನ ಬಿಡೋ ಸ್ಥಿತಿನಲ್ಲಿ ಯಾರೂ ಇರಲಿಲ್ಲ. ನನ್ನ ಸಾವಿಗೆ ಮುಹೂರ್ತ ಸಿದ್ಧವಾಗಿತ್ತು. ಚೈತ್ರ, ಹೀಗಿಲ್ಲ ಆಯ್ತಾ? ಆ ಪಾಪಿ ಮಲ್ಲಿಕಾ ನಿನ್ನನ್ನೇ ಮುಗಿಸ್ಬಿಡ್ಬೇಕು ಅನ್ಕೊಂಡಿದ್ಲ? ಹೌದಮ್ಮ, ನಮ್ಮವ್ವ ದೇವರಾಗಿ ಬಂದು ನನ್ನ ಕಾಪಾಡಿದ್ರು, ನಾನು ಉಳ್ಕೊಂಡೆ. ಚೈತ್ರ, ದೇವ್ರು ದೊಡ್ಡವನು. ನಾನು ಅಷ್ಟೆಲ್ಲ ಬೇಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು. ಆ ದೇವ್ರು ನಿನ್ನನ್ನು ರಕ್ಷಿಸ್ಬಿಟ್ಟ. ಈ ಸಂತೋಷಕ್ಕೆ ನನಗೆ ಮಾತೇ ಬರ್ತಿಲ್ಲ. ಸಮಾಧಾನ ಮಾಡ್ಕೊ ಅಮ್ಮ, ನಿನ್ನ ಮಗಳು ಮೃತ್ಯುವನ್ನು ಗೆದ್ದು ಬಂದಿದ್ದಾಳೆ, ನನಗೇನು ಯಾವ ಅಪಾಯನೂ ಇಲ್ಲ ಅಮ್ಮ. ಅದು ಸರಿ, ಈ ವಿಷಯ ಪುರುಷೋತ್ತಮನಿಗೆ ಹೇಳಿದ್ಯಾ? ಇಲ್ಲಮ್ಮ, ಪುರುಷಿಗೆ ಏನೂ ಹೇಳಿಲ್ಲ. ಅಕಸ್ಮಾತ್ ಹೇಳಿದ್ರು ನಡೆಯೋದೇ ಬೇರೆ. ಅವ್ರ ಚಿಕ್ಕಮ್ಮನ ವಿರುದ್ಧ 1000 ಆಪಾದನೆ ಮಾಡಿದ್ರು ಅವ್ನು ನಂಬಲ್ಲ. ಚಿಕ್ಕಮ್ಮನೇ ಸರಿ ಅಂತಾನೆ, ಅದ್ರ ತಕ್ಕಾಗಿ ಅತ್ತೆನೂ ಚೆನ್ನಾಗಿ ಡ್ರಾಮಾ ಮಾಡಿ ಅವ್ನ ದಾರಿ ತಪ್ಪಿಸ್ತಾರೆ. ಅದಕ್ಕೆ ಅಮ್ಮ, ಈ ಸಾರಿ ಅವ್ರ ವಿರುದ್ಧ ಸಾಕ್ಷಿ ಆಧಾರಗಳ ಸಮೇತ ಹೋಗಿ ಅವ್ರಿಗೆ ಬುದ್ಧಿ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಚೈತ್ರ, ಆ ಕಾರಣಕ್ಕೆ ಸುಮ್ಮನಾಗಿದ್ದೀನಿ, ಈ ಅಜ್ಞಾತವಾಸನ ಮಾಡ್ತಿದ್ದೀನಿ. ಬಿಡಬಾರ್ದು ಅವಳ ಜೈಲಿಗೆ ಹಾಕಿಸ್ಬೇಕು, ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅವಳಿಗೆ. ಇಲ್ಲ ಅಮ್ಮ, ಅತ್ತೆನ ಜೈಲಿಗೆ ಕಳಿಸ್ಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ತೋರಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಖಂಡಿತ ಅರ್ಥ ಮಾಡಿಸ್ತೀನಮ್ಮ. ಚೈತ್ರ, ಎಲ್ಲಿದ್ದಿ ನೀನು? ನಾನೀಗ ನಮ್ಮ ಮಾವನ ಮನೇಲಿದ್ದೀನಿ ಅಮ್ಮ. ಸೂಕ್ತವಾದ ಸಂದರ್ಭ ಬಂದಾಗ ಅಲ್ಲಿಂದ ಆಚೆ ಬಂದು ಮನೆಗೆ ಹೋಗ್ತೀನಿ. ಅಲ್ಲಿವರೆಗೂ ಈ ಅಜ್ಞಾತವಾಸ ಮುಂದುವರಿಯುತ್ತೆ ಅಮ್ಮ. ಚೈತ್ರ, ಏನಮ್ಮ ನಿನ್ಕೋಳು? ಏನ್ ನಿನ್ನ ಪರಿಸ್ಥಿತಿ? ಕೆಲಸ ಆಗೋಯ್ತೆ ಪೂಜಾ.
ನನ್ನ ಬೀಗತಿನ ನಾನು ಕುಪ್ಪಚ್ಚಿ ಅನ್ಕೊಂಡಿದ್ದೆ. ಅವಳು ನನ್ನ ನೆತ್ತಿನ ಕುಕ್ಕೋ ರಣ ಹದ್ದು ಅಂತ ತಾಗ್ಲೇ ಇಲ್ಲ ಕಣೆ. ಇಲ್ಲಿ ಬಂದು ಮಳ್ಳಿ ತರ ಮಾತಾಡ್ ಹೋಗಿ ಅಲ್ಲಿ ಹೋಗಿ ಪೊಲೀಸ್ನವ್ರ ಹತ್ರ ನನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೌದಮ್ಮ, ಇನ್ನೆಷ್ಟು ಕೊಬ್ಬಿರ್ಬೇಕಾ ಹೆಂಗ್ಸ್ಗೆ? ನನ್ನ ಕಿವಿನ ನನ್ಗೆ ನಂಬೋದಕ್ಕಾಗ್ತಿಲ್ಲ ಕಣೆ. ಆ ಸರೋಜ ನನ್ನ ವಿರುದ್ಧ ಸೆಡ್ ಹೊಡೆದು ನಿಂತಿದ್ದಾಳಲ್ಲ, ಅವಳಿಗೆ ಎಷ್ಟೇ ಧೈರ್ಯ. SI ನನಗೆ ಎಂತೆಂತ ಪ್ರಶ್ನೆಗಳನ್ನ ಕೇಳ್ದ. ನಾನೇ ಆರೋಪಿ ಅನ್ನೋ ರೀತಿ ಮಾತಾಡ್ದ. ಯಾವ ಆರೋಪಗಳು ನನ್ನ ವಿರುದ್ಧ ಬರಬಾರ್ದು ಅಂತ ಅನ್ಕೊಂಡಿದ್ದು ಅದೆಲ್ಲ ನನ್ನ ಮೇಲೆ ಬಂದ್ಬಿಡ್ತಲ್ಲೇ. ಇಲ್ಲ ಕಣೆ, ಇಲ್ಲ. ಸರೋಜ ಈಗ್ಲೇ ಇಷ್ಟೊಂದು ಮುಂದುವರ್ತಿದ್ದಾಳೆ. ಇನ್ನು ನಾನು ಸುಮ್ಮನೆ ಇದ್ರೆ ಏನೇನ್ ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲ, ಇದೆಲ್ಲದಕ್ಕೂ ಒಂದು ಕೊನೆ ಹಾಡ್ಲೇಬೇಕು ಕಣೆ, ಕೊನೆ ಹಾಡ್ಲೇಬೇಕು. ಅದಕ್ಕೇನ್ ಮಾಡ್ತೀಯಾ? ನೀನು ಆ ಸರೋಜಮ್ಮಂಗ್ ಫೋನ್ ಮಾಡಕ್ ಹೊರಟಿದ್ಯಾ? ನೋಡ್ತಾ ಇರು ನಾನೀಗ ಏನ್ ಮಾಡ್ತೀನಿ ಅಂತ. ಹಲೋ, ನಾನ್ ನಿನ್ಗೆ ಹಲೋ ಹೇಳೋದಕ್ಕೆ ಫೋನ್ ಮಾಡಿಲ್ಲ ಕಣೆ. ಯಾರು? ನಾನು ನಿನ್ನ ಬೀಗತಿ ಮಲ್ಲಿಕಾ. ಓ, ಮಲ್ಲಿಕಾನಾ? ಏಯ್, ಎಷ್ಟೇ ಧೈರ್ಯ ನಿನ್ಗೆ? ನನ್ನ ವಿರುದ್ಧನೇ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ಯಾಕೆ ಕೊಟ್ಟೆ? ಅದು ನಾನು ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನ. ಯಾವ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿಯೆ ಹೇಳೆ? ಹಾಗಲ್ಲ ಮಲ್ಲಿಕಾ ಅವರೇ, ನಿಮ್ಮ ಮತ್ತೆ ನನ್ನ ಮಗಳು ಚೈತ್ರನ್ ಮಧ್ಯ ಗಲಾಟೆ ಆಗಿತ್ತು. ಅವಳನ್ನ ಮನೆಯಿಂದ ಆಚೆ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ನಿಮ್ಮ ಬಗ್ಗೆ ಹೇಳಿದೆ. ಯಾವುದಕ್ಕೂ ಒಂದು ಮಾತು ಕೇಳಿ ಅಂತ ಹೇಳಿದೆ. ನಿಮ್ಮ ಬಗ್ಗೆ ನಾನು ದೂರು ಕೊಟ್ಟಿಲ್ಲ. ಹಾ, ಆ SI ತುಂಬಾನೇ ವಿಚಾರಣೆ ಮಾಡ್ದ ಕಣೆ. ಚೈತ್ರನ ಯಾಕೆ ಕಿಡ್ನಾಪ್ ಮಾಡಿದ್ರಿ, ಎಲ್ಲಿಟ್ಟಿದ್ದೀರಾ, ಹೇಗೆ ಮಾಡಿದ್ರಿ, ಯಾಕೆ ಈ ತರ ಎಲ್ಲ ಮಾಡಿದ್ರಿ ಅಂತ ಒಬ್ಬ ಕೊಲೆಗಡಕಿನ ವಿಚಾರಣೆ ಮಾಡೋದಿಲ್ವಾ? ಹಾಗ ಮಾಡ್ದ. ಅಯ್ಯೋ, ಗೊತ್ತಾಗ್ಲಿಲ್ಲ ಮಲ್ಲಿಕಾ ಅವರೇ. ನೀವು ಬಿಡಿ, ತುಂಬ ಒಳ್ಳೆ ಹೆಂಗಸು. ಅಪ್ಪಿತಪ್ಪಿ ಸಹ ನೀವು ಕೆಟ್ಟಾಗಿ ನಡ್ಕೊಳ್ಳಲ್ಲ. ಅವ್ರು ನಿಮಗೆ ತುಂಬ ಹಿಂಸೆ ಕೊಟ್ರ? ಅವ್ರು ನನ್ನನ್ನು ಅವ್ರ ಮೇಲೆ ಅನುಮಾನ ಇದೆಯಾ, ಇವ್ರ ಮೇಲೆ ಅನುಮಾನ ಇದೆಯಾ ಅಂತ ಕೇಳ್ತಾ ಹೋದ್ರು. ನನಗೂ ತುಂಬ ಹಿಂಸೆ ಆಯಿತು. ಬಾಯಿ ತಪ್ಪಿ ನಿಮ್ಮ ಹೆಸರು ಹೇಳಿಬಿಟ್ಟೆ. ಏಯ್, ಆದ್ರೆ ನಾನೇ ಆರೋಪಿ ಅನ್ನೋ ಹಾಗಾಯ್ತು ಗೊತ್ತಾ? ಎಷ್ಟು ಅವಮಾನ ಆಯ್ತು ಗೊತ್ತಾ? ನಾನು ನಿನ್ನ ಮಗಳನ್ನ ನನ್ನ ಮಗಳ ತರ ನೋಡ್ಕೊಳ್ತಾ ಇದ್ದೆ. ಅವಳಿಗೊಂದು ಸ್ವಲ್ಪನೂ ಕಿರುಕುಳ ಕೊಡ್ತಾ ಇರ್ಲಿಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ದೆ. ಅದಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೇನೆ ಈ ಅನಾಹುತ ನಡೆದಿದ್ದು. ಹಾ, ನನಗೆ ಗೊತ್ತು. ನೋಡು ಸರೋಜ, ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಪೊಲೀಸ್ನವರು ನನ್ನ ಹತ್ರ ಬಂದು ವಿಚಾರಣೆ ಮಾಡ್ಕೂಡ್ದು. ನನ್ನನ್ನು ಆರೋಪಿ ಅಂತ ಹೇಳಬಾರ್ದು. ನಿನಗೆ ಅರ್ಥ ಆಯ್ತಾ? ಹಾಗೆ ಆಗ್ಲಿ ಮಲ್ಲಿಕಾ ಅವರೇ. ನಾನು ಈಗಲೇ ಹೋಗಿ ನಿಮ್ಮ ಮೇಲೆ ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ತಗೋತೀನಿ. ಇನ್ಮೇಲೆ ಪೊಲೀಸ್ನವರು ನಿಮ್ಗೆ ತೊಂದರೆ ಕೊಡಲ್ಲ, ಆಯ್ತಾ? ಸರಿ, ಅಷ್ಟು ಮಾಡು. ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಾನೀಗ ಫೋನ್ ಇಡ್ತೀನಿ. ಒಂದು ನಿಮಿಷ. ನಿಮಗೆ ತುಂಬ ಬೇಕಾದವರು
ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಫೋನ್ ಕೊಡ್ತೀನಿ ರೀ. ಯಾರು? ಮಾತಾಡಿ, ನಿಮ್ಗೆ ಗೊತ್ತಾಗುತ್ತೆ. ಹೆಲೋ ಅತ್ತೆ. ಯಾರು? ನಾನು ಅತ್ತೆ, ಚೈತ್ರ. ಯಾರು? ಚೈತ್ರನ? ಏನಮ್ಮ ಅದು ಚೈತ್ರ ಅಂತಿದ್ಯಾ? ನಾನೇ ಅತ್ತೆ, ನಿಮ್ಮ ಸೊಸೆ, ಪುರುಷಿ ಹೆಂಡತಿ ಚೈತ್ರ. ನೋಡು, ತಮಾಷೆ ಮಾಡ್ಬೇಡ. ಯಾರು ನೀನು? ನಿಜ ಹೇಳು. ಅಯ್ಯೋ ಅತ್ತೆ, ನಾನೇ ತಮಾಷೆ ಮಾಡ್ಲಿ? ನಿಮ್ಮ ಸೊಸೆ ಧ್ವನಿ ನೀವೇ ಮರ್ತ್ಬಿಟ್ರಾ? ನಾನೇ ಅತ್ತೆ, ಚೈತ್ರ ಮಾತಾಡ್ತಿರೋದು. ಅಲ್ಲ, ಗಾಬರಿ ಆಗ್ಬಿಟ್ರ ಅತ್ತೆ? ನೀವು ಕೊಲೆ ಮಾಡ್ಸಿದ ಚೈತ್ರ ಜೀವಂತವಾಗಿ ಹೇಗ್ ಮಾತಾಡ್ತಿದ್ದಾಳೆ ಅಂತನಾ? ಅದು ಹಾಗೇನೆ ಅತ್ತೆ, ಎಲ್ಲ ತಿರುಗು ಮರುಗು ಆಗ್ತಿರತ್ತೆ. ಏನ್ ಬೇಕಾದ್ರೂ ಆಗ್ಬಹುದು. ಹಾಗೇನೆ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಫೋನ್ ಮಾಡಿಸ್ದೆ. ಬಾಯ್ ಅತ್ತೆ, ಬೇಗ ಮೀಟ್ ಮಾಡೋಣ ಆಯ್ತಾ? ಬಾಯ್. ಚೈತ್ರ, ಚೈತ್ರ! ಏನಾಯ್ತಮ್ಮ? ಚೈತ್ರ, ಅದೇ ಕೇಳ ಅನ್ಕೊಂಡೆ. ಅದೇನಮ್ಮ ಅದು ಮಧ್ಯ ಮಧ್ಯ ಚೈತ್ರ ಚೈತ್ರ ಅಂತಿದ್ದೆ? ನನ್ನ ಹತ್ರ ಈ ಫೋನಲ್ಲಿ ಮಾತಾಡಿದ್ದು ಚೈತ್ರ ಕಣೆ. ಏನು ಕಾಮಿಡಿ ಮಾಡ್ತಾ ಇದ್ಯಾ? ಚೈತ್ರನ ನೀನೇ ಕಿಡ್ನಾಪ್ ಮಾಡಿಸಿ ಮುಗಿಸ್ಬಿಡಿ ಅಂತಾನು ಹೇಳಿ ಇವಾಗ ಚೈತ್ರ ಕಾಲ್ ಮಾಡಿದ್ಲು ಅಂತಿದ್ಯಲ್ಲ, ತಲೆಗೆ ಕೆಟ್ಟಿದ್ಯಾ ನಿನ್ಗೆ? ಇಲ್ಲ ಕಣೆ, ನಾನು ಇಷ್ಟೊತ್ತು ಮಾತಾಡಿದ್ದು ನಿಜವಾಗ್ಲೂ ಚೈತ್ರನ್ ಜೊತೆನೆ ಕಣೆ. ಆ ಸರೋಜ ಅವಳ ಮಗಳ ಕೈಲಿ ಫೋನ್ ಕೊಟ್ಲು, ನಾನೇ ಮಾತಾಡಿದೆ. ಭ್ರಮೆಗೆ ಸಿಕ್ಕಾಕೊಂಡಿದ್ಯಾ ಅಷ್ಟೇನೆ, ಆದ್ರೆ ಆಗೋದಿಕ್ ಚಾನ್ಸೇ ಇಲ್ಲ. ಸುಮ್ನೆ ತಲೆ ಕೆಡ್ಸ್ಕೊಂಬೇಡಮ್ಮ ನೀನು, ಹೋಗು ಸುಮ್ನೆ. ಪೂಜಾ, ಪೂಜಾ, ನನ್ನ ಮಾತನ್ನ ನಂಬೆ. ಮಾತಾಡಿದ್ದು ಚೈತ್ರನೇ. ಪೂಜಾ, ಅವನ ಹತ್ರನೇ ತಿಳ್ಕೋಬೇಕು, ತಿಳ್ಕೋಬೇಕು. ಚೈತ್ರ ಏನ್ ಕೆಲಸ ಮಾಡಿದ್ಯಾ ನೀನು? ಏನ್ ಕೆಲಸ? ಚೈತ್ರನ್ ಕೊಲೆ ಮಾಡಿದ್ಯಾ ನೀನು? ಯಾಕೆ ಅನುಮಾನನಾ? ಅನುಮಾನ ಬಂದಿರೋದಕ್ಕೇನೆ ಕೇಳ್ತಿರೋದು. ಹೇಳು, ಚೈತ್ರನ್ ಕೊಲೆ ನಿಜವಾಗ್ಲೂ ಮಾಡಿದ್ಯಾ? ಹೇಳು. ಅನುಮಾನನೇ ಬೇಡ, ನಾನೇ ನನ್ನ ಕೈಯಲ್ಲಿ ಅವಳನ್ನ ಮುಗಿಸಿದ್ದೀನಿ. ಅವಳು ದೇಹನ ಕತ್ತರಿಸಿ ನೀರು ಬಿಸಾಕಿದ್ದೀನಿ. ಇಷ್ಟೊತ್ತಿಗೆ ಅವಳ ದೇಹನ ಮೀನುಗಳು ತಿಂದು ಮುಗಿಸಿರ್ತದೆ. ಈಗ ನೀನು ಬಂದು ಅವಳು ಮುಗಿಸಿದ್ಯಾ ಅಂತ ಇದ್ದಕ್ಕೆ ಕೇಳ್ತಾ ಇದೀಯಾ? ಆದ್ರೆ ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ನಾನು ನನ್ನ
ಬೀಗ್ರಿಗೆ ಫೋನ್ ಮಾಡಿದಾಗ ನನ್ನ ಸೊಸೆ ಚೈತ್ರ ನನ್ನ ಹತ್ರ ಮಾತಾಡಿದಾಳೆ ಫೋನ್ನಲ್ಲಿ. ಏನು ನಿಮ್ ಚೈತ್ರ ಮಾತಾಡ್ಲಾ? ಏನ್ ತಮಾಷೆನಾ? ತಮಾಷೆ ಮಾಡ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಇದೇ ಕಿವಿನಲ್ಲಿ ಅವಳ ಮಾತನ್ನ ಕೇಳಿಸ್ಕೊಂಡಿದ್ದೀನಿ. ನೀನು ಯಾರನ್ನ ಸಾಯಿಸ್ಬೇಕಾಗಿತ್ತೋ ಅವಳು ನನ್ನ ಹತ್ರ ಮಾತಾಡಿದಾಳೆ. ಸಾಧ್ಯ ಇಲ್ವಲ್ಲ? ಹಾಗಾಗಿದೆ ಅಂತ ನಾನು ಹೇಳ್ತಿದ್ದೀನಲ್ಲ, ನಾನು ಚೈತ್ರನ ಹತ್ರ ಮಾತಾಡಿದ್ದೀನಿ. ಆದ್ರೆ ನಾ ಇದೇ ಕೈಯಲ್ಲಿ ನಾನೇ ಚೈತ್ರ ಮುಗಿಸಿದ್ದೀನಲ್ಲ. ಹಾಗಾದ್ರೆ ಚೈತ್ರನ್ ದೆವ್ವ ಬಂದು ನನ್ನ ಹತ್ರ ಮಾತಾಡ್ತಾ? ದೆವ್ವನೂ ಇಲ್ಲ, ಭೂತಾನೂ ಇಲ್ಲ. ಯಾರೋ ನಿಮ್ಗೆ ಸರಿಯಾಗಿ ಗುಣಿಸವ್ರೆ. ಯಾರೋ ಚೈತ್ರ ವಾಯ್ಸಲ್ಲಿ ಮಾತಾಡಿ ನಿಮ್ಮನ್ನ ಪರೀಕ್ಷೆ ಮಾಡಕ್ ನೋಡಿದ್ದಾರೆ. ನೀವು ಅದನ್ನ ನಂಬಿದ್ದೀರಾ ಅಷ್ಟೇ. ಹೌದಾ? ಯಾಕೆ ಚೈತ್ರ ತರ ಮಾತಾಡಕ್ಕೆ ಸಾಧ್ಯ ಅಲ್ವಾ? ಇದೆಲ್ಲ ದೊಡ್ಡ ತಂತ್ರ. ಅದಕ್ಕೆ ನೀವು ಬಲಿ ಆಗ್ಬೇಡಿ. ನೀವು ಟೆನ್ಷನ್ ತಗೊಂಡು ಸಾಯ್ದಲ್ದೆ ನನ್ನನ್ನು ಸಾಯಿಸ್ಬೇಡಿ. ಹೋಗ್ರಿ ಸುಮ್ಮನೆ. ಗಾಡಿ ನನ್ನ ಮಾತು ನಾನು ನಿಜವಾಗ್ಲೂ ಕೇಳಿಸ್ಕೊಂಡಿದ್ದೀನಿ. ನಾನು ಹೇಳೋದಕ್ಕೆ ನನ್ನ ಮಾತು ಏನಿದಿಲ್ಲ, ಒಂದು ಅರ್ಥ ಆಗ್ತಿಲ್ವಲ್ಲ. ಏನ್ ನಡೀತಾ ಇದೆ? ಒಂದು ಅರ್ಥನೇ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ. ಏನಾಗ್ತದೆ ಏನಾಗ್ತದೆ ಏನೋ ಆಗ್ತದೆ. ಅಲ್ಲ, ರೌಡಿ ಸಾಮಾನ್ಯದವನಲ್ಲ. ಎಷ್ಟೊಂದು ಕೊಲೆಗಳನ್ನ ಮಾಡಿರೋನು. ಅವನು ಚೈತ್ರನ ಮುಗಿಸ್ದೆ ಹಾಗೆ ಸುಮ್ಮನೆ ಇರ್ತಾನ? ಇಲ್ಲ ಇಲ್ಲ, ಅವನು ಗ್ಯಾರಂಟಿ ಮುಗಿಸಿರ್ತಾನೆ. ಅದಕ್ಕೆ ಅವನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರೋದು. ಅಯ್ಯೋ ಪೆದ್ದಿ 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 ಕಣೆ ಮಲ್ಲಿಕಾ ನೀನು. ನಿನ್ನಂತ ದಡ್ಡಿ ಇನ್ನೊಬ್ಳಿಲ್ಲ ನೋಡು. ಇದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು ನಾನು. ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಚೈತ್ರ ನಮ್ಮ ಸರೋಜ ಬೇಕಂತಲೇ ಇನ್ಯಾರ್ದೋ ಕೈನಲ್ಲಿ ಮಾತಾಡಿಸಿ ಅದು ಚೈತ್ರ ಅಂತ ನನಗೆ ಹೇಳಿದಾಳೆ. ಗೊತ್ತಾಯ್ತು, ಈಗೆಲ್ಲ ಅರ್ಥ ಆಗ್ತದೆ. ನನಗೆ ಹೆದರಿಸ್ಬೇಕು ಅಂತ ಈ ಥರ ಎಲ್ಲ ಮಾಡಿದಾಳೆ. ಎಸ್, ರೌಡಿ ಖಂಡಿತವಾಗ್ಲೂ ಚೈತ್ರನ್ನ ಮುಗಿಸಿದ್ದಾನೆ. ಹೌದು, ಚೈತ್ರ ಬದುಕಿಲ್ಲ. ಇಲ್ಲ, ಚೈತ್ರ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೌಡಿ ಗ್ಯಾರಂಟಿ ಅವಳ ಕಥೆನ ಮುಗಿಸಿರ್ತಾನೆ. ಸುಮ್ಮನೆ ನಾನು ಇಷ್ಟು ದಿನ ಭ್ರಮೆನಲ್ಲಿದ್ದೆ. ಇನ್ಮೇಲಿಂದ ನಾನು ಆರಾಮಾಗಿರ್ಬೋದು. ಯಾಕೆ ಹೋಗ್ತಿರೋದು? ನಾನು ಇಷ್ಟೊತ್ತು ನೋಡಿದ ಭ್ರಮೇನ ನಾನು ಕಂಡು ಹಿಡಿಬೇಕು. ಚೈತ್ರ,
ಆಗುತ್ತೆ ಅನ್ಕೊಂಡಲ್ಲಪ್ಪ. ನನ್ ಭ್ರಮೆ. ಆಗಲ್ಲ, ಮೊದ್ಲು ಮನೆಗೆ ಹೋಗ್ಬೇಕು. ಮಲ್ಲಿಕಾ, ಹುಚ್ಚ ಹೇಳಿದ್ಯಾ? ಇನ್ನೂ ಮುಗ್ದಿಲ್ಲ. ನಿನ್ಗಿನ್ನೂ ಹುಚ್ಚಿಡಿಸ್ತೀನಿ, ನೋಡ್ತಾ ಇರು.